ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ಡಿಮೆಟ್ ಅಕೌಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡಕ್ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಡಿಮೆಟ್ ಅಕೌಂಟ್ ಬಗ್ಗೆ ಡೀಟೇಲ್ಸ್ ನೋಡೋಣ. ಡಿಮೆಟ್ ಅಕೌಂಟ್ ಅಂದ್ರೆ ಏನು, ಹೇಗೆ ನಾವು ಹಣದ ವ್ಯವಹಾರ ಮಾಡೋದಕ್ಕೆ ಬ್ಯಾಂಕ್ ನಲ್ಲಿ ಅಕೌಂಟ್ ಇರಬೇಕು, ಹಾಗೆ ಸ್ಟಾಕ್ ಅಥವಾ ಶೇರ್ ಸೆಕ್ಯೂರಿಟೀಸ್ ಗಳನ್ನು ಬೈ ಅಥವಾ ಸೆಲ್ ಮಾಡೋದಕ್ಕೆ ಡಿಮೆಟ್ ಅಕೌಂಟ್ ಅಗತ್ಯವಾಗಿ ಬೇಕು. ಡಿಮೆಟ್ ಅಕೌಂಟ್ ಅಂದ್ರೆ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅಂತ. ಮೆಟೀರಿಯಲ್ ಮೀನ್ಸ್ ವಸ್ತು, ಹಾಗೆ ಡಿಮೆಟೀರಿಯಲ್ ಅಂದ್ರೆ ವಸ್ತು ಅಲ್ಲದೆ ಇರೋದು ಅಂತ. ಮೊದಲು ಶೇರ್ಸ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಕಾಗದ ಪತ್ರಗಳ ಮೂಲಕವೇ ಮಾಡಬೇಕಿತ್ತು. ಡಿಜಿಟಲ್ ಆದಾಗ ಬಂದದ್ದೇ ಡಿಮೆಟ್ ಅಕೌಂಟ್. ಡಿಮೆಟ್ ಅಕೌಂಟ್ ನ ಎಲ್ಲಿ ಯಾರ ಬಳಿ ಓಪನ್ ಮಾಡಬೇಕು ಅನ್ನೋ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ನ ಅಥವಾ ಡಿಪಿ ಹತ್ತಿರ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ. ಅದು ಬ್ಯಾಂಕ್ಗಳು, ಬ್ರೋಕರ್ಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಆಗಿರುತ್ತವೆ. ನೀವು ಹೇಗೆ ಡಿಸೈಡ್ ಮಾಡಬೇಕು ಅಂದ್ರೆ ಫೀಸ್, ಸರ್ವಿಸ್ ಚಾರ್ಜಸ್ ಮತ್ತು ಅದರ ರೆಪ್ಯುಟೇಷನ್ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇತ್ತೀಚೆಗಂತೂ ಬಹಳ ಡಿಪಿಗಳು ಇದಾವೆ. IIFL, HDFC, ICICI, ಏಂಜಲ್ ಒನ್, ಝೆರೋದಾ, ಇನ್ನು ಮುಂತಾದವು ಇದಾವೆ. ಡಿಮೆಟ್ ಅಕೌಂಟ್ ಓಪನ್ ಮಾಡೋಕೆ ನಿಮ್ಮ ID ಪ್ರೂಫ್ ಗಳು ಬೇಕಾಗುತ್ತೆ, ಹಾಗೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಸಿಗ್ನೇಚರ್, ಪಾನ್ ಕಾರ್ಡ್, ಒಂದು ಸೆಲ್ಫಿ ಫೋಟೋ, ಒಂದು ವೈಟ್ ಶೀಟ್ ನಲ್ಲಿ ಸಿಗ್ನೇಚರ್ ಹಾಕ್ಬೇಕು, ಒಂದು ಜಿಮೇಲ್ ID, ನೀವು ನಿಮ್ ಮೊಬೈಲ್ ನಲ್ಲಿ ಇರೋ ಜಿಮೇಲ್ ID ನ ಹಾಕ್ಬಹುದು. ಇಷ್ಟೇ ಸಾಕು ಡಿಮೆಟ್ ಅಕೌಂಟ್ ಓಪನ್ ಮಾಡೋದಕ್ಕೆ. ಇದನ್ನೆಲ್ಲ ಇಟ್ಕೊಂಡು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಶೇರ್ ಮಾಡಿದೀನಿ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ವಿಡಿಯೋನಲ್ಲಿ ತೋರಿಸಿದೀನಿ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವೇ ನಿಮ್ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಈಗ ಬನ್ನಿ, ಮೊದಲಿಗೆ ನಮ್ ಚಾನೆಲ್ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ನಮ್ ಚಾನೆಲ್ ಪೇಜ್ ಅಲ್ಲಿ ಡಿಮೆಟ್ ಅಕೌಂಟ್ ನ ಲಿಂಕ್ ಇದೆ. ಇಲ್ಲಿ ಮಾರ್ಕ್ ಮಾಡಿದೀನಲ್ಲ, ಅದೇ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದು IIFL ನ ಡಿಮೆಟ್ ಅಕೌಂಟ್ ಓಪನಿಂಗ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಹೀಗೆ ಆ ಪೇಜ್ ಓಪನ್ ಆಗುತ್ತೆ. ಇದೇ ಆ ಪೇಜ್. ನೋಡಿ, ಈ ಓಪನ್ ಯುವರ್ ಅಕೌಂಟ್ ನಾವು ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಕೆಳಗಡೆ ಬಾಕ್ಸ್ ಅಲ್ಲಿ ನಿಮ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ. ಕರೆಕ್ಟ್ ಆಗಿ 10 ನಂಬರ್ ನ ಎಂಟ್ರಿ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂಬರ್ ಫಿಲ್ ಮಾಡಿ ಆದ್ಮೇಲೆ ಇಮೇಲ್ ID ಹಾಕಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಇಮೇಲ್ IDಗೆ ವೆರಿಫಿಕೇಶನ್ ಲಿಂಕ್ ಬಂದಿರುತ್ತೆ, ವ್ಯಾಲಿಡೇಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ಬಿಲಾಂಗ್ಸ್ ಟು ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಕನ್ಸೆಂಟ್ ಅಂತ ಇದೆಯಲ್ಲ, ಅಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಮೇಲ್ ಬಿಲಾಂಗ್ಸ್ ಟು ಅಂತ ಇದೆಯಲ್ಲ, ಅಲ್ಲಿ ಕೂಡ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ನಲ್ಲಿ ಮೊದಲು ನಿಮ್ ಪಾನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿ. ಆಮೇಲೆ ಪಾನ್ ಕಾರ್ಡ್ ಅಲ್ಲಿ ನಿಮ್ ನೇಮ್ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಪಾನ್ ಕಾರ್ಡ್ ಅಲ್ಲಿ ನಿಮ್ ಫಾದರ್ ನೇಮ್ ಹೇಗಿದೆಯೋ ಹಾಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಪಾನ್ ಕಾರ್ಡ್ ಅಲ್ಲಿ ಇರೋ ನಿಮ್ ಡೇಟ್ ಆಫ್ ಬರ್ತ್ ನ ಡೇಟ್, ಮಂತ್, ಇಯರ್ ಆರ್ಡರ್ ವೈಸ್ ನಲ್ಲಿ ಎಂಟ್ರಿ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ನಿಮ್ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಆದ್ಮೇಲೆ IFSC ಕೋಡ್ ನ ಟೈಪ್ ಮಾಡಿ. ನೀವು IFSC ಕೋಡ್ ನ ಟೈಪ್ ಮಾಡಿದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಇರೋ ಬ್ಯಾಂಕ್ ನ ಅದೇ ಸಜೆಸ್ಟ್ ಮಾಡುತ್ತೆ. ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಅಕೌಂಟ್ ನಂಬರ್ ನ ಎಂಟ್ರಿ ಮಾಡಿ. ನೀವು ಅಕೌಂಟ್ ನಂಬರ್ ಆಡ್ ಮಾಡಿ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ₹1 ಕ್ರೆಡಿಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ರಿಸ್ಕ್ ಡಿಸ್ಕ್ಲೋಸರ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಡಿಜಿ ಲಾಕರ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲೋ ಕೊಡಿ.
ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ ಲೆಫ್ಟ್ ಸೈಡ್ ಬಾಕ್ಸ್ ನಲ್ಲಿ ಇರೋ ಲೆಟರ್ಸ್ ನ ಹೇಗಿದೆಯೋ ಹಾಗೆ ರೈಟ್ ಸೈಡ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಆದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಇವಾಗ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ನ ಸೆಟ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ಅಲೋ ಕೊಡಿ. ನೆಕ್ಸ್ಟ್ ಅದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲಾನು ವೆರಿಫಿಕೇಶನ್ ಮಾಡುತ್ತೆ. ಎಲ್ಲ ಸರಿ ಇದ್ರೆ ನಿಮ್ಮ KYC ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗತ್ತೆ. ಜೆಂಡರ್ ಅಲ್ಲಿ ಮೇಲ್ ಆರ್ ಫಿಮೇಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಸಿಂಗಲ್ ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಫಾದರ್ ನೇಮ್ ಪಾನ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಸೆಲ್ಫಿ ಫೋಟೋನ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ ಸಿಗ್ನೇಚರ್ ನ ಒಂದು ವೈಟ್ ಪೇಪರ್ ಅಲ್ಲಿ ಸೈನ್ ಮಾಡಿ ಇಟ್ಕೊಳ್ಳಿ. ಶೇರ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸೈನ್ ನ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ಅಥವಾ ನೀವು ಹೀಗೂ ಮಾಡಬಹುದು. ಸೈನ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಒಂದು ಬಾಕ್ಸ್ ಬರುತ್ತೆ, ಇದ್ರೊಳಗಡೆ ಸೈನ್ ಮಾಡಿ. ಸೈನ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟ್ ನಿಮ್ ಸ್ಯಾಲರಿ ಸ್ಲಿಪ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಥವಾ ITR ಅಕ್ನಾಲೆಜ್ಮೆಂಟ್ ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ ಲಿಸ್ಟ್, ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಡಿಜಿಯೋ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೈನ್ ನೌ ಕ್ಲಿಕ್ ಮಾಡಿ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದು ಆದ್ಮೇಲೆ ಆಧಾರ್ ನಂಬರ್ ಎಂಟ್ರಿ ಮಾಡಿ. ಈ ಬಾಕ್ಸ್ ನಲ್ಲಿ ಆಮೇಲೆ ಸೆಂಡ್ OTP ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ನ ಎಂಟ್ರಿ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ IIFL ಸೆಕ್ಯೂರಿಟೀಸ್ ನಲ್ಲಿ ನಿಮ್ಮ ಡಿಮೆಟ್ ಅಕೌಂಟ್ ಓಪನ್ ಆಗಿದೆ. ನೆಕ್ಸ್ಟ್ 24 ಅವರ್ಸ್ ನಲ್ಲಿ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಕ್ಲೈಂಟ್ ಐಡಿನ ನಿಮ್ಮ ಇಮೇಲ್ ಐಡಿಗೆ ಮೇಲ್ ಮಾಡ್ತಾರೆ. ನೆಕ್ಸ್ಟ್ IIFL ಮಾರ್ಕೆಟ್ಸ್ ಆಪ್ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ್ಮೇಲೆ ಕ್ಲೈಂಟ್ ಐಡಿನ ಎಂಟ್ರಿ ಮಾಡಿ. ಪಿನ್ ಸೆಟ್ ಮಾಡ್ಕೊಳ್ಳೋಕೆ ಫರ್ಗೊಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ ಪಿನ್ ನ ನೀವೇ ಸೆಟ್ ಮಾಡ್ಕೊಳ್ಳಿ. ಇವಾಗ ನಿಮ್ ಡಿಮೆಟ್ ಅಕೌಂಟ್ ನ ಯೂಸ್ ಮಾಡಬಹುದು. ತಿಳಿದಲ್ಲ ವೀಕ್ಷಕರೇ, IIFL ನಲ್ಲಿ ಡಿಮೆಟ್ ಅಕೌಂಟ್ ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.